ಪೆದ್ದಿ ನಮ್ಮ ಹೀರೋ ಇದರಲ್ಲಿ ಕ್ರಿಕೆಟರು, ಒಬ್ಬ ರನ್ನರ್, ಒಬ್ಬ ಕುಸ್ತಿಪಟು, ಸಕಲ ಕಲಾ ವಲ್ಲಭ. ಓಕೆ ಓಕೆ ಈ ಸಿನಿಮಾದಲ್ಲಿ ನಮ್ಮ ಹೀರೋ ಸಕಲ ಕಲಾ ವಲ್ಲಭ ಹೆಂಗಾಗ್ತಾನೆ, ಯಾಕಾಗ್ತಾನೆ ಎಲ್ಲ ನಾವು ಸಿನಿಮಾನ ನೋಡ್ಬೇಕು. ಅದಿರ್ಲಿ, ಈ ಸಿನಿಮಾ ನಾನ್ ನೋಡಿದ್ದೀನಿ, ನನ್ಗೆ ಇಷ್ಟ ಆಯ್ತಾ ಕಷ್ಟ ಆಯ್ತಾ ಎಲ್ಲಾನು ಸೇರಿಸ್ಕೊಂಡು ಬರೀ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಮಾತಾಡ್ತೀನಿ. ಅದಕ್ಕೂ ಬಿಟ್ಟು ಹೊರಗಡೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಇರ್ಲಿ, ಈಗ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಸಿನಿಮಾಗಿಂತ ಬೆಸ್ಟ್ ಸಿನಿಮಾ ತುಂಬಾ ಇದಾವೆ, ಹಾಗಂತ ಹೇಳ್ಬಿಟ್ಟು ಇದು ವರಷ್ಟು ಸಿನಿಮಾನಾ? ಖಂಡಿತ ಅಲ್ಲ. ಮತ್ತೆ ಹೆಂಗೆ ಗುರು ಅಂತ ಹೇಳಿದ್ರೆ, ಅದು ಆಲ್ರೆಡಿ ನಿಮ್ಗೊಂದು ಐಡಿಯಾ ಬಂದಿರುತ್ತಲ್ಲ, ಆ ತರ ಸಿನಿಮಾ ಒಂದು ಡೀಸೆಂಟ್ ಫಾರ್ಮೆಟ್ ಅಲ್ಲಿ ಬರುತ್ತೆ. ಇನ್ನು ಈ ಸಿನಿಮಾದ ಕತೆ ಏನು ಅಂತ ನೋಡ್ತಾ ಬಂದ್ರೆ, ಟ್ರೈಲರ್ ನೋಡಿದ್ರೆ ಎಲ್ಲರಿಗೂ ಒಂದು ಐಡಿಯಾ ಇರುತ್ತೆ. ಊರಲ್ಲಿ ಪೆದ್ದಿ ಅನ್ನೋ ಒಬ್ಬ ಹುಡುಗ ಇರ್ತಾನೆ, ಆ ಊರವ್ರಿಗೆ ಯಾವುದೇ ಐಡೆಂಟಿಟಿ ಇರೋದಿಲ್ಲ, ಅದರಿಂದ ತುಂಬಾ ಸಫರ್ ಆಗ್ತಾ ಇರ್ತಾರೆ. ಅಷ್ಟೆಲ್ಲ ಅವ್ರಿಗೆ ಬದುಕೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿರುತ್ತೆ, ರೈಲ್ ನಿಲ್ತಾ ಇರೋದಿಲ್ಲ, ಈ ತರ ಎಲ್ಲಾ ಪ್ರಾಬ್ಲಮ್ಗಳು ಇರ್ತವೆ. ಆಮೇಲಿಂದ ಇವನು ಕ್ರಿಕೆಟರ್ ಆಗಿದ್ದಂತ ಪೆದ್ದಿ ಕುಸ್ತಿ ಆಡ್ತಕ್ಕಂತ ಪರಿಸ್ಥಿತಿ ಏನಕ್ಕೆ ಬರ್ತತೆ, ಕುಸ್ತಿ ಆಡಿದ್ದಾದ್ಮೇಲೆ ರನ್ನಿಂಗಿಗೆ ಏನಕ್ಕೆ ಹೋಗ್ತಾನೆ, ಎಲ್ಲಾನು ನೀವು ಸಿನಿಮಾನ ನೋಡಿ ತಿಳ್ಕೊಬೇಕು. ಅದಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಸ್ಪಾಯ್ಲರ್ಸ್ ಆಗ್ತವೆ. ನಾನು ಹೇಳೋದಕ್ಕಿಂತ ಸಿನಿಮಾದಲ್ಲಿ ಅವರು ತುಂಬಾ ಡೀಟೇಲ್ ನ ಬಿಟ್ಕೊಟ್ಬಿಟ್ಟಿದ್ದಾರೆ, ಅದವ್ರ ದರಿದ್ರನೋ ಲಕ್ಕೋ ಗೊತ್ತಿಲ್ಲ. ಬಟ್ ಸಿನಿಮಾಗ ಒಂದ್ ಸ್ವಲ್ಪ ನೆಗೆಟಿವ್ ಆಯ್ತು ಅಂತ ಅನ್ಸುತ್ತೆ. ಅಷ್ಟು ಬಿಟ್ರೆ ಸಿನಿಮಾದ ಸ್ಟೋರಿ ಇದೇ ಫಾರ್ಮೆಟ್ ಅಲ್ಲೇ ಇರುತ್ತೆ. ಸಿನಿಮಾ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗೋ ತರಾನೇ ಮಾಡಿದ್ರೆ, ನಾನು ಇಲ್ಲೇನೋ ನೆಗೆಟಿವ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೆಗೆಟಿವೇ ಮಾತಾಡ್ತೀನಿ ಅಂತಲ್ಲ, ನನಗೆ ಮೈನಸ್ ಆದಂತ ವಿಷಯ ಇದು. ಸೊ ನಿಮ್ಗೆ ಏನಾದ್ರೂ ಅದು ಪಾಸಿಟಿವ್ ಆಗಿದ್ರೆ ಅದು ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದು ವಿವಿಂಗ್ ಥಾಟ್ಸ್, ಅದು ನಿಮ್ಗೆ ಡಿಫ್ರೆಂಟ್ ಆಗಿರುತ್ತೆ, ನನಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಇಲ್ಲಿ ನೆಗೆಟಿವ್ಸ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ. ಹೀರೋಯಿನ್ ಕೆಲವೊಂದು ಸೀನ್ಸ್ಗಳು ಇಲ್ಲ ಅಂದ್ರೂ ಸಿನಿಮಾಗೇನು ಹೊಡೆತ ಬೀಳ್ತಿರ್ಲಿಲ್ಲ. ಈಗ ಸಿನಿಮಾನ ಇವಾಗ ಪ್ರೆಸೆಂಟ್ ಆ ಒಂದೆರಡು ಸೀನ್ಗಳನ್ನ ಕಟ್ ಮಾಡಿದ್ರೆ ಸಿನಿಮಾಗೆ ಮೈನಸ್ ಆಗೋದಿಲ್ಲ. ಬಟ್ ಆ ಒಂದೆರಡು ಸೀನ್ಗಳು ಸ್ವಲ್ಪ ಕ್ರಿಂಜ್ ಅನ್ಸುತ್ತೆ. ಬಟ್ ಅದು ಸಮ್ಟೈಮ್ಸ್ ಓಕೆ, ಬಟ್ ಸಮ್ಟೈಮ್ಸ್ ಅನ್ನೆಸೆಸರಿ ಅಂತಾನು ಕೂಡ ಅನ್ಸುತ್ತೆ. ಅಷ್ಟು ಬಿಟ್ರೆ AR ರೆಹಮಾನ್ ಅವರ ಮ್ಯೂಸಿಕ್ ಬ್ಯೂಟಿಫುಲ್ ಆಗಿತ್ತು. ಅಂದ್ರೆ ಕೆಲವೊಂದ್ ಕಡೆ ಸ್ವಲ್ಪ ಡೌನ್ ಆಗೋ ತರ ಅನ್ಸಿದ್ರು ಕೂಡ, ಚಿಕ್ರಿ ಸಾಂಗ್ ಆಗಿರ್ಬೋದು, ಆಮೇಲಿಂದ ರೈ ರೈ ರಾರ ಈ ಸಾಂಗ್ಗಳೆಲ್ಲ ಚೆನ್ನಾಗಿದಾವೆ. ಬಟ್ ಕೆಲವೊಂದು ಸಾಂಗ್ಸ್ಗಳು ಆ ಒಂದು ಥಿಯೇಟರ್ಗೆ ಪರಿಮಿತ ಆದ್ವು ಅಂತ ನನ್ಗನ್ನಿಸ್ತು. ಅಷ್ಟು ಬಿಟ್ಮೇಲೆ ಇನ್ನೇನಪ್ಪ ಮಾತಾಡೋಣ. ಆಕ್ಟರ್ಸ್ ನ ಪರ್ಫಾರ್ಮೆನ್ಸ್, ರಾಮ್ ಚರಣ್ ನಿಜವಾಗ್ಲೂ ಕೂಡ ಒಂದೊಳ್ಳೆ ಪರ್ಫಾರ್ಮರ್ ಅಂತ ಪ್ರೂವ್ ಮಾಡ್ಕೊಂಡ್ರು. ಅಷ್ಟೇ ಅಲ್ಲ, ಕೆಲವೊಂದು ಕಡೆ ಸಿನಿಮಾನ ಅವರೇ ಹೆಗಲ ಮೇಲೆ ಹಾಕೊಂಡು ಸಿನಿಮಾನ ಮುಂದಕ್ಕೆ ತಗೊಂಡ್ಬಂದಿದ್ದಾರೆ. ಅಷ್ಟೆಲ್ಲ, ಇದ್ರ ಜೊತೆಗೆ ನಮ್ಮ ಹ್ಯಾಟ್ರಿಕ್ ಹೀರೋ, ನಮ್ಮ ಹೆಮ್ಮೆಯ ಶಿವಣ್ಣ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಆ ಒಂದು ಕ್ಯಾರೆಕ್ಟರ್ ಕೂಡ ಸಿನಿಮಾಗೆ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ. ಒಂಥರ ಮುಖ್ಯವಾದ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಿನಿಮಾ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಆಮೇಲಿಂದ ಜಾನ್ವಿ ಕಪೂರ್ ಅವ್ರ ಕ್ಯಾರೆಕ್ಟರ್ನ ಡೀಸೆಂಟ್ ಆಗಿ ಮಾಡಿದ್ದಾರೆ. ಬಟ್ ಜಗಪತಿ ಬಾಬು ಅವರು ಅವರ ಒಂದು ಕ್ಯಾರೆಕ್ಟರ್ನ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುನ್ನಾಬಾಯ್ ಕ್ಯಾರೆಕ್ಟರ್, ಇದೊಂದು ಮಿರ್ಜಾಪುರ್ ಸೀರೀಸ್ ನೋಡಿದ್ರೆ ಆ ಕ್ಯಾರೆಕ್ಟರ್ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಆ ಕ್ಯಾರೆಕ್ಟರ್ ಮಾಡಿರೋ ಪರ್ಸನ್ ಈ ಸಿನಿಮಾದಲ್ಲೂ ಕೂಡ ಒಂದು ಮೇನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ಅವರಿಗೆ ಇರೋ ಲಿಮಿಟ್ಸ್ ಅಲ್ಲಿ ಬೆಟರ್ ಆಗಿ ಪ್ಲೇ ಮಾಡಿದ್ದಾರೆ. ಬಟ್ ಅವರು OTT ನಲ್ಲಿ ಈ ತರ ಕ್ಯಾರೆಕ್ಟರ್ ನ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಮಾಡಾಕರು. ಸೆನ್ಸರ್ ಬೋರ್ಡ್ ಅದು ಇದು ಇರುತ್ತೆ ಅಂತ ಸ್ವಲ್ಪ ಅವರ ಒಂದು ಲಿಮಿಟೇಷನ್ಸ್ ಗಿಂತ ಕಡಿಮೆ ಪರ್ಫಾರ್ಮ್ ಮಾಡಿದ್ರು ಅಂತ ಅನ್ಸ್ತು. ಅಷ್ಟು ಬಿಟ್ರೆ ಮಿಕ್ದವರೆಲ್ಲ ಓಕೆ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ನನ್ಗಂತೂ ಎಕ್ಸ್ಪೀರಿಯನ್ಸ್ ಒಂದು ತರ ಬೆಟರ್ ಆಗೇ ಇತ್ತು. ಬಟ್ ಅಲ್ಲಿ ಕೆಲವೊಂದು ಕಮರ್ಷಿಯಲ್ನೆಸ್ ನ ಕಡಿಮೆ ಮಾಡಿದ್ರೆ ಚೆನ್ನಾಗಿತ್ತು. ಇನ್ನು ಸಿನಿಮಾದ ಡೈರೆಕ್ಟರ್ ಬುಜ್ಜಿ ಬಾಪು, ಇವ್ರ ಹೆಸರು ಕರೆಕ್ಟ್ ಆಗಿ ಹೇಳಿದ್ರು ಇಲ್ವೋ ಗೊತ್ತಿಲ್ಲ, ಬಟ್ ಡೈರೆಕ್ಟರ್ ಇವರು ಹಿಂದೆ ಮಾಡಿದಂತ ಸಿನಿಮಾ ಯಾವ್ದಪ್ಪ ಅಂದ್ರೆ ಉಪೇನ. ಸಿನಿಮಾ ಒಂದು ತರ ಸೆನ್ಸೇಷನ್ ಆಗಿತ್ತು ರಿಲೀಸ್ ಆದಂತ ಟೈಮಲ್ಲಿ. ಈ ಸಿನಿಮಾನು ಕೂಡ ಅದೇ ತರ ತಗೊಂಡ್ ಬಂದಿದ್ದಾರೆ. ಬಟ್ ಡೈರೆಕ್ಟ್ರು ಅದೇ ಹೇಳಿದ್ನಲ್ಲ, ಕೆಲವೊಂದು ಕಮರ್ಷಿಯಲ್ನೆಸ್ ಫೈಟ್ಸ್, ಆ ಹೀರೋಯಿನ್ ಅನ್ನೆಸೆಸರಿ ಕ್ರಿಂಜ್ ಸೀನ್ಸ್ಗಳು ಸ್ವಲ್ಪ ಸಿನಿಮಾಗೆ ಮೈನಸ್ ಅನ್ಸುತ್ತೆ. ಕೆಲವೊಂದು ಎಮೋಷನ್ಸ್ ಇರೋ ಸೀನ್ ಅಲ್ಲಿ ಆಗಿರ್ಬೋದು, ಟ್ವಿಸ್ಟ್ಗಳನ್ನ ರಿವೀಲ್ ಮಾಡೋವಾಗಿರ್ಬೋದು, ಸ್ವಲ್ಪ ಪ್ರಿಡಿಕ್ಟಬಲ್ ಅನ್ಸಿದ್ರು ಕೂಡ ಬೆಟರ್ ಆಗಿದೆ ಅಂತ ಅನಿಸ್ತತೆ. ಸಿನಿಮಾ ನನಗೆ ಮಾತ್ರ ಈ ತರ ಇತ್ತು. ಹಂಗಂತ ಹೇಳ್ಬಿಟ್ಟು ಬ್ಯಾಡ್ ಲ್ಯಾಂಗ್ವೇಜಸ್ ಇಲ್ಲ, ಸ್ವಲ್ಪ ಹಸಿ ಬಿಸಿಯಾಗ ಸೀನ್ಸ್ ಗಳಿಲ್ಲ ಅಂದ್ರೆ ಇದಾವೆ, ಬಟ್ ಅಲ್ಲಲ್ಲಿ ಇದಾವೆ. ಅವೇ ನಿಮ್ಗೆ ಅಷ್ಟೊಂದು ಎಫೆಕ್ಟ್ ಮಾಡಲ್ಲ. ಅದು ಸ್ವಲ್ಪ ತುಂಬಾ ಚಿಕ್ಕ ಮಕ್ಳನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್. ಸೊ ಇಷ್ಟ ಆಗಿತ್ತಪ್ಪ ನನ್ನ ಒಂದು ರಿವ್ಯೂ. ಸಿನಿಮಾ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ಮಾಡ್ರಿ. ನಾನು ಮತ್ತೆ ನಿಮ್ಗೆ ಸಿಗ್ತಾ ಇರ್ತೀನಿ. ಟಾಟಾ.